ನಿನ್ನೆ ರಾತ್ರಿಯಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿಡಿಯೋ ತುಣುಕು ವೈರಲ್ ಆಗ್ತಾ ಇತ್ತು. ಆ ವಿಡಿಯೋನಲ್ಲಿ ಒಬ್ಬ ಸ್ಟೂಡೆಂಟ್ನ ಒಬ್ಬ ಟೀಚರ್ ಹೊಡೆದು ಬಡಿದು ಅವ್ರನ್ನ ಹಿಂಸೆ ಮಾಡೋದು ಕಂಡುಬರುತ್ತದೆ. ಈ ಒಂದು ವಿಡಿಯೋ ಬಗ್ಗೆ ನಮ್ಮ ನಾಯಕನಹಟ್ಟಿ ಪೊಲೀಸ್ ಸ್ಟೇಷನಲ್ಲಿ ಒಂದು FIR ದಾಖಲಾಗಿದೆ. ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಟೆಂಪಲ್ ಎಕ್ಸಿಕ್ಯೂಟಿವ್ ಆಫೀಸರ್ ಈ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಪ್ರಕಾರ ವಿಡಿಯೋದಲ್ಲಿರುವಂಥ ಘಟನೆ ಗುರು ತಿಪ್ಪೇರುದ್ರಸ್ವಾಮಿ ವೇದ ಪಾಠಶಾಲದಲ್ಲಿ ನಡೆದಿದೆ. ಅದು ಯಾವಾಗ ನಡೆದಿದೆ ಅಂತ ಗೊತ್ತಾಗಲಿಲ್ಲ, ಬಟ್ ಅದೇ ಪ್ಲೇಸಲ್ಲಿ ನಡೆದಿದೆ ಮತ್ತು ಅದರಲ್ಲಿ ಹಲ್ಲೆ ಮಾಡಿರುವಂಥ ಟೀಚರ್ ವೀರೇಶ್ ಎಂಬುವರು ಅಂತ ಕಂಪ್ಲೇಂಟ್ ದಾಖಲಾಗಿದೆ. ಸೊ ಈ FIR ದಾಖಲು ಮಾಡಿ ನಾವು ಈಗಾಗಲೇ ವಿಡಿಯೋನಲ್ಲಿ ಅಸಾಲ್ಟ್ ಮಾಡಿರುವಂಥ ಟೀಚರ್ ವೀರೇಶ್ ಅನ್ನೋರನ್ನು ಕಲಬುರಗಿಯಲ್ಲಿ ವಶಕ್ಕೆ ಪಡೆದುಕೊಂಡಿದ್ದೀವಿ. ಅವರನ್ನು ವಿಚಾರ ಮಾಡಿ ನಾವು ಕೋರ್ಟ್ ಮುಂದೆ ಹಾಜರುಪಡಿಸ್ತೇವೆ. ಈ ವಿಡಿಯೋದಲ್ಲಿ ನಡೆದಿರುವಂಥ ಘಟನೆ ಸುಮಾರು ತಿಂಗಳ ಹಿಂದೆ ನಡೆದಿದೆ ಅಂತ ನಮಗೆ ಗೊತ್ತಾಗಿದೆ. ಘಟನೆ ನಡೆದಾಗ ಯಾವುದೂ ಕೂಡ ಕಂಪ್ಲೇಂಟ್ ಬಂದಿಲ್ಲ. ಆವಾಗ ಯಾರೂ ಪೊಲೀಸ್ ಸ್ಟೇಷನ್ ಗಮನಕ್ಕೆ ಈ ಘಟನೆ ಬಗ್ಗೆ ಕಂಪ್ಲೇಂಟ್ ಕೊಡಲಿಲ್ಲ. ಪೋಷಕರು ಆಗಲಿ, ಶಾಲೆ ಕಾರ್ಯನಿರ್ವಾಹಕರು ಆಗಲಿ, ಯಾರು ಅಡ್ಮಿನಿಸ್ಟ್ರೇಷನ್ ಆಗಲಿ ಯಾರೂ ಕೂಡ ಈ ಘಟನೆಯನ್ನು ರಿಪೋರ್ಟ್ ಮಾಡಿಲ್ಲ. ಈಗ ಅದೊಂದು ವಿಡಿಯೋ ವೈರಲ್ ಆಗಿರೋದ್ರಿಂದ ಈ ಘಟನೆ ಬೆಳಕಿಗೆ ಬಂದಿದೆ. ಸೊ ನಾವು ಇಮಿಡಿಯೇಟ್ಲಿ FIR ರಿಜಿಸ್ಟರ್ ಮಾಡಿ ಆರೋಪಿಯನ್ನು ವಶಕ್ಕೆ ಪಡೆದುಕೊಂಡಿದ್ದೀವಿ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ತನಿಖೆ ನಡೆಸಿ ಡೀಟೇಲ್ಸನ್ನು ಶೇರ್ ಮಾಡ್ತೀವಿ. ಆ ಹುಡುಗ ಹಿಂದೆ ಹಲ್ಲೆ ಆಗಿತ್ತು. ಆ ಸಂದರ್ಭದಲ್ಲಿ ಯಾರೊಬ್ಬ ಆಟೋ ಡ್ರೈವರು ರಕ್ಷಣೆ ಮಾಡ್ಕೊಂಡು ಕರ್ಕೊಂಡು ಬಂದು ಮತ್ತೆ ಶಾಲೆಗೆ ಬಿಟ್ಟಿದ್ದು, ಅದಾದಮೇಲೆ ಶಾಲೆಯಿಂದ ಬಿಟ್ಟೋದ ಅಂತ ಇದೆ ಸರ್. ಆದರೆ ಅದನ್ನು ಮುಚ್ಚಿಕ್ಕುವಂಥ ಪ್ರಯತ್ನ ಶಾಲಾ ಆಡಳಿತ ಮಾಡಿದ್ದಾರೆ ಅಂತ ಇದೆ. ಇದ್ರ ಬಗ್ಗೆ ಏನು ತನಿಖೆ ಆಯಿತು? ಈ ಘಟನೆ ಬಗ್ಗೆ ಇನ್ನೂ ತನಿಖೆ ಮಾಡ್ತಾಯಿದ್ವಿ. ಜಸ್ಟ್ ವಿಡಿಯೋ ಅಷ್ಟು ನಿನ್ನೆ ನೈಟಿಂದ ಮಾತ್ರ ಇದು ಬೆಳಕಿಗೆ ಬಂದಿದೆ. ಆರೋಪಿಯನ್ನು ವಶಕ್ಕೆ ಪಡೆದುಕೊಂಡಿದ್ವಿ. ಇನ್ನು ಶಾಲೆ ಅಡ್ಮಿನಿಸ್ಟ್ರೇಷನ್ ಮತ್ತು ಬಾಲಕ ಪೋಷಕರನ್ನು ಎಲ್ಲರನ್ನೂ ಕೂಡ ವಿಚಾರಣೆ ಮಾಡಬೇಕಾಗಿದೆ. ವಿಚಾರಣೆ ಮಾಡಿದ ನಂತರ ಮುಂದಿನ ಡೀಟೇಲ್ಸನ್ನು ಶೇರ್ ಮಾಡ್ತೀವಿ.